ಮೊನ್ನೆ ನಮ್ಮ ಅಕೌಂಟ್ನು ಕೂಡ ಸೀಸ್ ಮಾಡಿದ್ರು. ಆ ಅಕೌಂಟ್ ಸೀಸ್ ಮಾಡಿದ್ದನ ನಮ್ಮ ಜನ ಅಲ್ಲಿ ಇಲ್ಲಿ ಸ್ವಲ್ಪ ರೊಚ್ಚಿಗೆದ್ರು. ಮರುದಿವಸ ಆ ಅಕೌಂಟನ್ನ ಸೀಸ್ ಮಾಡಿದ್ದು ರಿಲೀಸ್ ಮಾಡಿದ್ರು. ಯಾಕಪ್ಪ? ಒಂದು ಅಪೋಸಿಷನ್ ಪಾರ್ಟಿ ಹತ್ರ, ಒಂದು ಅಪೋಸಿಷನ್ ಪಕ್ಷದ ಹತ್ರ 4 ದುಡ್ಡು ಇರಬಾರ್ದು. ನೀವು ಕೊಟ್ಟಿದ್ದ ದುಡ್ಡು, ನೀವು ಅನೇಕ ರಾಹುಲ್ ಗಾಂಧಿ ಅವರ ಪ್ರೋಗ್ರಾಮ್ ಅದರಲ್ಲಿ ಕೊಟ್ಟಿದ್ದ ದುಡ್ಡು, ಭಾರತ್ ಜೋಡೋ ಯಾತ್ರೆಯಲ್ಲಿ ಕೊಟ್ಟಿದ್ದ ದುಡ್ಡು, ಮೆಂಬರ್ಶಿಪ್ ಮಾಡಿದ ದುಡ್ಡು, ಈ ನಮ್ಮ ಶ್ರೀನಿವಾಸ ಎಲ್ಲೇನ ಅಲ್ಲಿ ಅವಂದೇನು 98 ಕೋಟಿ ಇತ್ತು. 98 ಕೋಟಿ ಯೂತ್ ಕಾಂಗ್ರೆಸ್ನಾಗ ಅದನ್ನು ಸೀಸ್ ಮಾಡ್ಯಾರ. ಅಂದರೆ ನಮ್ಮ ದುಡ್ಡು ಎಲ್ಲಿದೆ ಸಣ್ಣದು ಪುಟ್ಟು ಅದನ್ನು ಕೈ ಹಾಕೋದು. ಅರೆ ನೀ ಕೋಟ್ಯಾಂತರ ರೂಪಾಯಿ ಹೊಡಿತಾ ಇದ್ರಿ, 6,000 ಕೋಟಿ ರೂಪಾಯಿ ನೀವು ಬಾಂಡಿಂದ ತೆಗೆದುಕೊಂಡ್ರಿ. ಯಾರಿಂದ? ಎಲ್ಲ ಬ್ಲ್ಯಾಕ್ ಮನಿ ಹೋಲ್ಡರ್. ಅವ್ರ ಹೆಸರು ಗೊತ್ತಿಲ್ಲ, ಅವ್ರಿಗೆ ನೀವು ಏನು ಲಾಭ ಕೊಟ್ಟಿರಿ ಅದು ಗೊತ್ತಿಲ್ಲ. ನಮಗೆ ನೀವು ಹೇಳ್ತೀರಾ ಕಾಂಗ್ರೆಸ್ ಪಾರ್ಟಿ ಹಾಗೆ ಮಾಡಿದೆ ಹೀಗೆ ಮಾಡಿದೆ. ನಾವು ದೊಡ್ಡ ದೊಡ್ಡ ಕಾರ್ಖಾನೆಗಳು ಮಾಡಿದೇವೆ, ಪಬ್ಲಿಕ್ ಸೆಕ್ಟರ್ಗಳು ಮಾಡಿದೇವೆ, ಲಕ್ಷಾಂತರ ಜನರಿಗೆ ನೌಕರಿ ಕೊಟ್ಟೇವೆ. ನೀವೇನು ಕೊಟ್ರಿ? ಇದ್ದ ನೌಕರಿಗಳನ್ನು ಕಸ್ಕೊಂಡ್ರಿ, ಇದ್ದ ಪಬ್ಲಿಕ್ ಸೆಕ್ಟರ್ ಕ್ಲೋಸ್ ಮಾಡಿದ್ರಿ. ಇಂಥ ಜನ ನಮಗೆ ಬುದ್ಧಿ ಹೇಳಕ್ ಬರ್ತಾರೆ. ಅದನ್ನ ತಗೊಂಡು ಇಲ್ಲೆಲ್ಲ ಜನ ಕೆಲವು ಕುಣಿತಾರೆ 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 ಕುಣಿತಾರೆ. ಏನವರು ಈ ಮುದುಗಲ್ ರಂಗರಾವ್ ಇದ್ದಂಗೆ, ಶ್ರೀನಿವಾಸ್ ಮಲ್ಯ ಇದ್ದಂಗೆ ಕೆಲಸ ಮಾಡ್ದಂಗೆ, ಅಥವಾ ವೀರಪ್ಪ ಮೊಯ್ಲಿ ಅವ್ರು ಮಾಡ್ದಂಗೆ, ಅಥವಾ ನಮ್ಮ ಪೂಜಾರಿ ಅವ್ರು ಮಾಡ್ದಂಗೆ ನಿಮ್ದು ಏನು ಕಾಂಟ್ರಿಬ್ಯೂಷನ್? ಅಲ್ಲಿ ದೊಡ್ಡ ದೊಡ್ಡ ಮಂತ್ರಿಗಳನ್ನು ಯಾವುದೂ ಸಿಗಲಿಲ್ಲ. ಇಲ್ಲಿ ಮೊದಲೆಲ್ಲ ದೊಡ್ಡ ದೊಡ್ಡ ಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿ ಇದ್ದಾಗ ಇರ್ತಿದ್ರು, ಈಗ ಅದೂ ಇಲ್ಲ. ಅದಕ್ಕೆ ಬಂಧುಗಳೇ, ನಮಗೆ ಒಕ್ಕಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಮತ್ತು ಎಲ್ಲರೂ ಕೂಡ ಸೇರಿ ಏನು ಇವತ್ತು ಮೋದಿಯವರು ನಮ್ಮ ಫೆಡರಲ್ ಸ್ಟ್ರಕ್ಚರ್ಗೆ ಧಕ್ಕೆ ಹೊಡಿಲತ್ತು. ಅಂದರೆ ನಮ್ಮ ದುಡ್ಡು ಎಷ್ಟು ನಮಗೆ ಬರಬೇಕು ಅದು ಬರ್ತಾ ಇಲ್ಲ ಅನ್ನೋದ ನಮ್ಮ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ದ ಅಧ್ಯಕ್ಷರು ಎಲ್ಲರೂ ದಿಲ್ಲಿಗೆ ಬಂದು ಅವರು ಸತ್ಯಾಗ್ರಹ ಮಾಡಬೇಕಾಗಿತ್ತು. ನಾವೇನು ಕೇಳ್ತಾ ಇಲ್ಲ. ನಮ್ಮ ಪಾಲಿನ ದುಡ್ಡು ಎಲ್ಲನೂ ಕೊಡುವಂತ ಯಾರೂ ಕೇಳಲ್ಲ. ಯಾಕಂದರೆ ಡಿಫೆನ್ಸ್ಗೆ ದುಡ್ಡು ಬೇಕಾಗ್ತದೆ, ಬೇರೆ ಬೇರೆ ಕೆಲಸಕ್ಕೆ ಬೇಕು. ಆದರೆ ಯಾವ ದುಡ್ಡು ನಮಗೆ ಸಿಗಬೇಕು ಅದು ಸಿಗ್ತಾ ಇಲ್ಲ. ಬರಗಾಲ ಸಿಗ್ತಾ ಇಲ್ಲ, ಫ್ಲಡ್ ಬಗ್ಗೆ ಸಿಗ್ತಾ ಇಲ್ಲ, ಸ್ಕಾಲರ್ಶಿಪ್ ಶೆಡ್ಯೂಲ್ ಕಾಸ್ಟ್ ಬಗ್ಗೆ ಸಿಗ್ತಾ ಇಲ್ಲ. ಇದು ಎಲ್ಲನೂ ಕೂಡ ಇವತ್ತು ಮೋದಿ ಬಿಡುಗಡೆ ಮಾಡದೆ ನಮಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಕೂಡ ಇಂಥದ್ರ ವಿರುದ್ಧ ನಾವು ಹೋರಾಟ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಮಾಡಬೇಕಾಗಿದೆ. ಆಮೇಲೆ ನಾವು ವಿಶೇಷವಾಗಿ ಒಂದು ಹೇಳ್ತಾ ಇದ್ದೀನಿ, ನಾವು ಒಂದು ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಗ್ಯಾರಂಟಿ ಸದ್ಯಕ್ಕೆ, ಯಾಕಂದರೆ ಇನ್ನೂ ನಮ್ಮ ಮ್ಯಾನಿಫೆಸ್ಟೋ ಇನ್ನೂ ಬರೀತಾ ಇದ್ದಾರೆ. ಆದರೆ ಒಂದು ಗ್ಯಾರಂಟಿ ನಾನು ಮೊನ್ನೆ ಛತ್ತೀಸ್ಗಢದಲ್ಲಿ ಘೋಷಣೆ ಮಾಡಿದ್ದೇವೆ. ಅದು ಯಾವ ಗ್ಯಾರಂಟಿ ಅಂದರೆ, ನಮಗೆ ಈ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಲೀಗಲ್ ಗ್ಯಾರಂಟಿ ಕೊಡ್ತೇವೆ ಅಂಥೇಳಿ ರೈತರಿಗೆ ನಾವು ವಚನ ಕೊಟ್ಟಿದ್ದೇವೆ. ನಾವು ಹೇಳಿದ್ದೇವೆ ರೈತರಿಗೆ, ಈ ಕಾನೂನನ್ನು ನಾವು ಮಾಡಿ ತೋರಿಸ್ತೇವೆ. ಇದಕ್ಕಾಗಿ ನೀವು ನಿಶ್ಚಿಂತವಾಗಿರಿ. ನಾವು ಇದು ಹೇಳಿದರೆ ಮೋದಿಯವರು ಅವ್ರು ಗೇಲಿ ಮಾಡ್ತಾರೆ, ಇವರು ಲೀಡರ್ ಹಾಕೊಂತಾರೆ, ರೈತರು ಇವರೆಲ್ಲ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಬಂಧುಗಳೇ, ಕೊನೆಯದಾಗಿ ಹೇಳ್ತೀನಿ, ವಿಶೇಷವಾಗಿ ಬಡವರು, ದಲಿತರು, ಹಿಂದುಳಿದವರು
ಮೇಲ್ವರ್ಗದಲ್ಲೂ ಬಡವರು ಏನಿದ್ದಾರೆ ಅವರನ್ನ ಸೇರಿಸ್ಕೊಂಡು ಹೇಳ್ತೀನಿ, ಓಟಿನ ಅಧಿಕಾರ ಸಿಕ್ಕಿದ್ದು ನಿಮಗೆ ಕಾಂಗ್ರೆಸ್ ಕಾಲದಲ್ಲಿ. ಇದು ಮರಿಬೇಡಿ. ಹೆಣ್ಣು ಮಕ್ಕಳಿಗೆ, ಯಾವ ಜಾತಿ ಹೆಣ್ಣು ಮಕ್ಕಳಿರಲಿ, ಅವರು ಯಾವ ಧರ್ಮದ ಹೆಣ್ಣು ಮಕ್ಕಳಿರಲಿ, ಓಟಿನ ಅಧಿಕಾರ ಸಿಕ್ಕಿದ್ದು ಕಾಂಗ್ರೆಸ್ನಿಂದ. ಸಂವಿಧಾನ ಬರೆದ ಮೇಲೆ, ಸಂವಿಧಾನ ಕೊಟ್ಟ ಮೇಲೆ ಆ ಹೆಣ್ಮಕ್ಳಿಗೆ ಇವತ್ತು ಅಧಿಕಾರ ಸಿಕ್ಕಿದೆ. ಅವ್ರ ತತ್ವದ ಪ್ರಕಾರ ಹೋದರೆ, ಅವರ ಹೇಳಿಕೆ ಪ್ರಕಾರ ಹೋಗಿದ್ರೆ ಇಲ್ಲೆಲ್ಲ ಮನುಸ್ಮೃತಿ ಬರ್ತಿತ್ತು. ಹೆಣ್ಣು ಮಕ್ಕಳಿಗೆ ಬೆಲೆ ಇಲ್ಲ, ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ಕೂಡ ಸ್ಥಾನಮಾನ ಇಲ್ಲ. ಸ್ಥಾನಮಾನ ಸಿಕ್ಕಿದ್ದೇ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಹೆಣ್ಣು ಮಕ್ಕಳಿಗೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಕಾನೂನಿನಿಂದ ಹೊರತಾಗಿ ಮತ್ತೇನಿಲ್ಲ. ಜವಾಹರ್ಲಾಲ್ ನೆಹರು ಅವರು, ಅಂಬೇಡ್ಕರ್ ಅವರು, ದೇಶಕ್ಕೆ ಸ್ವಾತಂತ್ರ್ಯ ತಂದಂಥ ಮಹಾತ್ಮ ಗಾಂಧಿಯವರು, ಇವರೆಲ್ಲ ಒಕ್ಕಟ್ಟಾಗಿ ಕೆಲಸ ಮಾಡಿದಕ್ಕಾಗೆ ನಮ್ಮ 51% ಹೆಣ್ಮಕ್ಕಳಿಗೆ ಓಟಿನ ಅಧಿಕಾರ ಇವತ್ತು ಸಿಕ್ಕಿದೆ. ಇದನ್ನು ತಿಳ್ಕೊಳ್ಬೇಕು ನೀವು. ಭಾಳ ಜನರಿಗೆ ಗೊತ್ತಿಲ್ಲ, ಅವ್ರು ತಿಳ್ಕೊಂಡ್ರೆ ಇದು ಆಟೋಮೆಟಿಕ್. ಮುಂದುವರೆದಂಥ ದೇಶದಲ್ಲಿ ಓಟಿನ ಅಧಿಕಾರ ಇರಲಿಲ್ಲ. 60 ವರ್ಷದಿಂದ, 70 ವರ್ಷದಿಂದ. ಅದು US ಇರ್ಬೋದು, UK ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಕೆನಡಾ ಇರ್ಬೋದು, ಯಾವುದೇ ದೇಶದೊಳಗೆ ಓಟಿನ ಅಧಿಕಾರ ಹೆಣ್ಮಕ್ಳಿಗೆ ಇರಲಿಲ್ಲ. ನಾವು ಕೊಟ್ಟ ಮೇಲೆ ಇವತ್ತು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಅಮೇರಿಕ ಮತ್ತು ಇಂಗ್ಲೆಂಡ್ ಮಾತ್ರ ಸ್ವಲ್ಪ ಮುಂಚೆ ಕೊಟ್ಟರು. ಅಮೇರಿಕಾದವರು ಮಾತ್ರ ಸಂವಿಧಾನ ಬರೆದ ಮೇಲೆ ಕೆಲವು ದಿವಸಿನ ಮೇಲೆ ಕೊಟ್ಟರು. ನಿಗ್ರೋಗಳಿಗೂ ಅಲ್ಲಿ ವೋಟಿಂಗ್ ಇರಲಿಲ್ಲ. ಆದರೆ ನಾವು ಹೆಣ್ಣು ಗಂಡು, ಬಡವರು ಶ್ರೀಮಂತರು ಎಲ್ಲರಿಗೂ ಸರಿ ಸಮಾನವಾದಂಥ ಹಕ್ಕನ್ನು ಕೊಟ್ಟು ಇವತ್ತು ನಾವು ಒಂದು ದೊಡ್ಡ ಪ್ರಜಾಪ್ರಭುತ್ವವಾಗಿ ಇವತ್ತು ಉಳಿದಿದೆ. ಅದಕ್ಕೆ ನೀವು ಪ್ರಜಾಪ್ರಭುತ್ವ ಉಳಿಸ್ಬೇಕು, ಡೆಮಾಕ್ರಸಿ ಉಳಿಸ್ಬೇಕು, ಆಮೇಲೆ ಸಂವಿಧಾನ ಮುಖ್ಯ, ಅದು ನೀವು ಉಳಿಸ್ಬೇಕು ಅಂಥೇಳಿ ನಿಮ್ಮನ್ನು ಕೇಳಿಕೊಂಡು, ಕಾಂಗ್ರೆಸ್ ಪಕ್ಷದಿಂದಲೇ ಇದು ಸಾಧ್ಯ. ಅದಕ್ಕೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಲಪಡಿಸಿ, ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಜನ ಹೆಚ್ಚಿಗೆ ಬಂದಾಗ ಮಾತ್ರ ಇದು ಸಾಧ್ಯತೆ. ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಶಕ್ತಿ ಕಡಿಮೆ ಆಯಿತು, ಮೋದಿ ಈ ದೇಶದ ಡಿಕ್ಟೇಟರ್ ಆಗ್ತಾನೆ, ಮುಂದೆ ಚುನಾವಣೆನೂ ಆಗೋದಿಲ್ಲ. ನಾನು ಇದನ್ನು ಹೇಳ್ತೀನಿ ನಿಮಗೆ ಸ್ಪಷ್ಟವಾಗಿ. ಯಾಕಂದ್ರೆ ಆ ಚುನಾವಣೆ ಕಡೆ, ಡೆಮಾಕ್ರಸಿ ಕಡೆ, ಸಂವಿಧಾನ ಕಡೆ ಅವರ ಲಕ್ಷ್ಯ ಇಲ್ಲ. ಆದಷ್ಟು ಅಧಿಕಾರ ತನ್ನ ಕೈಯಲ್ಲಿ ತಗೊಳ್ಬೇಕು ಅಂತ ಹೇಳಿ ಅವರ ಸರ್ವ ಪ್ರಯತ್ನ ನಡೆದಿದೆ. ಎಲ್ಲ ಆಟೋನಮಸ್ ಬಾಡಿಗೆ ಕಂಟ್ರೋಲ್, ಮೀಡಿಯಾ ಮೇಲೆ ಕಂಟ್ರೋಲ್, ಪ್ರೆಸ್ ಮೇಲೆ ಕಂಟ್ರೋಲ್, ಜುಡಿಷರಿ ಮೇಲೆ ಕಂಟ್ರೋಲ್, ಇಡಿ, ಇನ್ಕಮ್ ಟ್ಯಾಕ್ಸ್ ಮತ್ತು ನಿಮ್ಮ ವಿಜಿಲೆನ್ಸ್ ಎಲ್ಲದರ ಮೇಲೆ ಕಂಟ್ರೋಲ್. ಇಷ್ಟೊಂದು ಕಂಟ್ರೋಲ್ ಇಟ್ಕೊಂಡು ಈ ದೇಶವನ್ನು ಆಳಕ್ಕೆ ಹೊಂಟಿದ್ದಾನೆ. ಅವನಿಗೆ ಶಕ್ತಿಶಾಲಿ ನೀವು ಮಾಡಬೇಡಿ. ದೇಶದ ಅಭಿವೃದ್ಧಿ ಮಾಡೋಂಥ ಜವಾಬ್ದಾರಿ ನಾವು ಹಿಂದೆ ತಗೊಂಡಿದ್ದೇವೆ, ಈಗೂ ತಗೊಳ್ತೇವೆ, ಮುಂದೂ ತಗೊಳ್ತೇವೆ. ನಾವು ಅವ್ರಿಗಿಂತಲೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ನಮ್ಮಲ್ಲಿದೆ ಅನ್ನತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ.